ಅಯ್ಯೋ, ನಮ್ಮ ಅಜ್ಜಿ ಎದುರಿಸಿದ್ರಿಂದನ ನಮ್ಮ ಮನೆಯವ್ರಿಗೆ ಸಾಮಾನು ತರಕ್ಕೆ ದುಡ್ಡಿಲಿಲ್ವೋ ಏನೋ, ಸಾಲ ಮಾಡಿ ಆದರೂ ತಗೊಂಬರ್ಲೇಬೇಕು ಅಂತ ಹೇಳಿದ್ಕೆ ಮನೆಗೆ ಬಂದಿಲ್ಲ. ಅವತ್ತು ಸಾಯಂಕಾಲ ಹೋದವರು ಎಲ್ಲೋದ್ರೋ ಏನೋ. ಥೋ, ಒಳ್ಳೆ ಸವಾಸ ಆಯಿತು. ನಮ್ಮ ಅಜ್ಜಿ ಯಾಕಾದರೂ ಈ ಥರ ಮಾಡ್ತೋ ಏನೋ. ಥೋ, ಎಲ್ಲಿ ಗೊತ್ತು ಅಂತ ಅನ್ಕೊಂಬನಪ್ಪ. ಯಾರನ್ನು ಕೇಳಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ. ಹಾಂ, ಏನು ಮಾಡಲಿ ಈಗ, ಯಾರನ್ನು ಕೇಳಲಿ? ಹಾಂ, ಛೇ, ನಮ್ಮ ಅಜ್ಜಿಗೆ ಬುದ್ಧಿನೇ ಇಲ್ಲ. ಹೋಗತ್ತ ಹಿಂಗೆ ಸಾಮಾನು ತರ ತಕ ಮನೆಗೆ ಬರಬೇಡ ಅಂತಂದರೆ ದುಡ್ಡಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕಯ್ಯಪ್ಪ? ಹಾಂ, ಅಜ್ಜಿ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತೂ? ನಾನಿಲ್ಲೇ ಎಲ್ಲ ಹೋಗಿದ್ದೆ. ಹೇಳು, ಏನಾಯ್ತು? ಹಾಂ, ಮಗಳು ಏನು ಮಾಡ್ತಾ ಇದ್ದಾಳೆ? ಮನೆ ಕಂಡವಳ? ಹಾಂ, ಉಂಡ ನೀನು? ಅಯ್ಯೋ ಅಜ್ಜಿ, ನನಗೆ ಅವ್ರದ್ದೇ ಚಿಂತೆ ಆಗೈತೆ. ನೀನು ಅವತ್ತು ಹೇಳಿ ಕಳಿಸ್ತಾಯಿಂದ ಸಾಯಂಕಾಲ ಬಂದೇ ಇಲ್ಲ ಮನೆಗೆ. ಹಂಗೆ ಹೇಳ್ಬಾರ್ದಾಗಿತ್ತು ಅಜ್ಜಿ. ನೋಡಿ ಇವಾಗ ಮನೆಗೆ ಬಂದಿಲ್ಲ. ಎಲ್ಗೋಯ್ತೋ ಏನೋ ಪಾಪ, ಬೇಜಾರು ಮಾಡ್ಕೊಂಡು. ಅಯ್ಯಪ್ಪ, ಎಲ್ಲೋಯ್ತೋ? ಊರಾಗ ಯಾರನ್ನು ಕೇಳಿದ್ರು ನೋಡಿಲ್ಲ ನೋಡಿಲ್ಲ ಅಂತಾರೆ. ಒಂದು ದಿವಸ ಆಯಿತು ಮನೆಗೆ ಬಂದು. ಒಂದು ದಿವಸನಾದ್ರೂ ಆಗಲಿ, 2 ದಿವಸನಾದ್ರೂ ಆಗಲಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಗಂಡಸಾದವನು ತಗೊಂಡೇ ಬರ್ತಾನೆ. ಹಾಂ, ಹಂಗೆ ಬರೋಲ್ಲ. ಹಾಂ, ಸುಮ್ಮನಿರು. ಇದಕ್ಕೆಲ್ಲನ ಚಿಂತೆ ಮಾಡ್ಕೊಂಡು ಕುಕ್ಕಾಡ್ರೆ ನಿನ್ನ ಗಂಡಗೆ ಬುದ್ಧಿ ಕಲ್ಸಕ್ಕಾಗಲ್ಲ. ಹಾಂ, ನೀನೇ ಎಲ್ಲನ ಸಂಬಳದಾಗೆ ತಂದು ನಿನ್ನ ದುಡ್ಡೆಲ್ಲ ಖರ್ಚು ಮಾಡ್ಕ್ಯಾ. ಅವನ ದುಡ್ಡು ತಿಂದು ಕುಡ್ದು ನೀರು ಕುಡಿತಾನೆ. ಹಾಂ, 1 ರೂಪಾಯಿ ಉಳಿಸಲ್ಲ. ನೀನು ದುಡ್ಡ ಉಳಿಸ್ಕೊಂಡು ಅವನ ತಗ ದುಡ್ಡು ಇಸ್ಕೊಂಡು ಮನೆ ಸಾಮಾನ ತರಬೇಕು ನೀನು. ಹಾಂ, ಗಂಡಸರ ತಗ್ಗೆ ದುಡ್ಡಿದ್ರೆ ದುಡ್ಡಿರಲ್ಲ. ಅವ್ರಿಗೂ ಎಣ್ಣೆ ಕುಡ್ಸೋದು, ಇಸ್ಪಿಟ್ ಪಸ್ಪಿಟ್ ಆಡಕ್ಕೆ ಹೋಗೋದು, ಇಂಥವೆಲ್ಲ ಕಲಿತವೆ. ನಿನಗೆ ಗೊತ್ತಾಗಲ್ಲ. ಹಾಂ, ಅದಕ್ಕೆ ಮತ್ತೆ ಹೇಳೋದು ನಿನಗೆ. ಅಲ್ಲ, ಅದೆಲ್ಲ ಸರಿ ಅಜ್ಜಿ. ನೋಡಿ, ಈ ಥರ ಮನೆಗೆ ಸಾಮಾನು ತರದೆ ಬರಬೇಡ ಅಂದಿಕ್ಕೆ ಮನೆಗೆ ಬಂದಿಲ್ಲ. ಅವಯ್ಯಪ್ಪ, ನನಗೆ ಭಯವಾಗ್ತೈತೆ. ಏನಾಯ್ತು ಅಂತನ, ಎಲ್ಲೋಯ್ತು ಅಂತನ. ನಿನ್ನ ಗಂಡಿಗೆ ಏನು ಆಗಿರಲ್ಲ, ಬಂದೇ ಬರ್ತಾನೆ. ಹಾಂ, ಎಲ್ಲಿಗೆ ಹೋಗ್ತಾನ ಅವನು? ಎಲ್ಲಿಗೆ ಹೋದ್ರೂ ಮನೆಗೆ ಬರಲೇಬೇಕು. ಹಾಂ, ಸುಮ್ಮನೆ ಇರು, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಏನೂ ಆಗಲ್ಲ. ಹಾಂ, ಅಲ್ಲ ಅಜ್ಜಿ, ದುಡ್ಡಿಲ್ವಲ್ಲ ಅವ್ರ ಹತ್ರ. ಸಾವುಕಾರರು ಬೇರೆ ಊರಿಗೆ ಹೋದರು, ಇವತ್ತು ಬಂದಿರ್ಬೇಕೇನೋ. ಆದರೆ ನಿನ್ನೆ ದಿವಸಲೇ ನೀನು ಕಳಿಸ್ಬಿಟ್ಟಿದ್ಯಾ. ನನಗಂತೂ ಭಯ ಆಗ್ತಿದೆ, ಎಲ್ಲೋದ್ರೋ ಏನೋ ಅಂತನ. ಹಾಂ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದೇ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಾ ಅಂತ. ಸುಮ್ಮನೆ ಇರು, ಹಂಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಹಾಂ, 1-2 ದಿವಸ ಮನೆ ಬಿಟ್ಟು ಅಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಹಾಂ, ಏನಜ್ಜಿ ಹಿಂಗಂತ ಇದೆಯಾ? ಅಲ್ಲ, ನೀನು ಬಂದು ಸೇರ್ಕೊಂಡು ನನ್ನ ಗಂಡನ ಮನೆಯಿಂದ ಆಚೆಗೆ ಹಾಕಿದೆ ಅಂತಾನ ಎಲ್ಲರೂ ಮಾತಾಡ್ಕೊಂಬಲ್ವಾ? ಹಾಂ, ಹಂಗೆಲ್ಲ ಏನೂ ಆಗಲ್ಲ ಕಣೆ, ಸುಮ್ಮನಿರು. ಹಾಂ, ಮತ್ತೆ ನಿನ್ನ ಗಂಡ ಯಾವಾಗ ಬುದ್ಧಿ ಕಲಿಯೋದು? ಬರಲಿ, ಆಗ ಅಲ್ವಡಲ್ಲಿ. ನಿನ್ನ ಗಂಡನೇ ಬರ್ತಾ ಇದ್ದಾನೆ ಅಲ್ಲವಡಲ್ಲಿ, ತಲೆ ಮೇಲೆ ಆತ ಚೀಲ. ಎಲ್ಲಜ್ಜಿ? ಓ, ಆ ಕಡೆ ಕಿರಿಕೆ ನೋಡು, ಗೊತ್ತಾಗುತ್ತೆ. ಓಹ್, ಏನಿದು ಚೀಲ? ಏನು ಓದ್ಕೊಂಡ್ ಬರ್ತಾ ಇದ್ದಾರೆ? ಏನದು ರೀ? ಎಲ್ಲೋಗಿದ್ರಿ? ಅಲ್ಲ, ಏನೋ ಸಾಮಾನು ತಗೊಂಬರಿ ಅಂತ ಹೇಳಿದ್ರೆ ಮನೆಗೆ ಬರ್ದಂಗೆ ಆಗದ ನೀವು. ಹಾಂ, ಎಲ್ಗೋಗಿದ್ರಿ? ಏನು ಚೀಲ ಅದು? ಏ ಗುಲಾಬಿ, ನಾನು ಕೇಳ್ತೀನಿ, ಬಾಯ್ಲಿ. ಏನೋ ತಿಪ್ಪೆ, ಏನದು ಚೀಲದಾಗೆ? ಅಂಗಡಿ ಸಾಮಾನೆಲ್ಲ ತಗೊಂಬಂದ ಮನೆಗೆ ಬೇಕಾಗಿರೋದೆಲ್ಲನಾ? ಹಾಂ, ಅಯ್ಯೋ ಅಜ್ಜಿ, ನನಗೆ ಈ ಚೀಲ ಹೊತ್ಕೊಂಬಂದು ಸುಸ್ತಾಗೈತೆ. ನಡಿ ಒಳಿಕೆ, ಹೇಳ್ತೀನಿ. ಅಯ್ಯೋ ಅಮ್ಮ. ಹೌದಲ್ವಾ? ಬಾ ಒಳಿಕೆ ಬಾರೋ, ಸುಸ್ತಾಗಿದ್ಯಾ? ಬಾ. ಈ ಮುದುಕಿಂದ ಇನ್ನೂ ಎಷ್ಟು ಅನುಭವಿಸ್ಬೇಕೋ ಏನೋ. ಈ ಮುದುಕಿನ ಮನೆಯಿಂದ ಆಚೆಗೆ ಹಾಕೋಕ್ಕೆ ಏನು ಐಡಿಯಾನೇ ಬರ್ತಾ ಇಲ್ವಲ್ಲ ನಮ್ಮ ತಲೆಗೆ. ಏನು ಮಾಡೋದು? ಇಳಿಸ್ರಿ, ಕೆಳಕ್ಕೆ ಇಳಿಸ್ರಿ. ಎಲ್ಲ ಇಳಿಸ್ತೀನಿ ಬಿಡು, ನೀನೇ ಇಳಿಸ್ಬೇಡ. ಹಾಂ ಅಜ್ಜಿ, ನಿನಗೆ ಈಗ ಸಮಾಧಾನನಾ? ಹಾಂ, ಚೀಲ ತುಂಬಾನ ಮನೆಗೆ ಬೇಕಾಗಿರೋ ಎಲ್ಲ ಸಾಮಾನು ತಂದಿದ್ದೀನಿ. ನೀನು ಹೇಳ್ದಂಗೆ ಬೇಳೆಕಾಳು, ಬೆಲ್ಲ, ಆಮೇಲೆ ಜೀರಿಗೆ, ಮೆಂತ್ಯ ಎಲ್ಲ ತಂದಿದ್ದೀನಿ. ನೋಡ್ಕೆ, ಸಕ್ಕರೆ ಎಲ್ಲ ತಂದಿದ್ದೀನಿ. ಇನ್ನೇನಾದ್ರು ಬೇಕು ಅಂದರೆ ಹೇಳು, ತಾಂಬಂದು ಕೊಡ್ತೀನಿ. ನೀನು ನನಗೆ ಬೈಬೇಡ ಅಷ್ಟೇನೆ. ಹಾಂ, ಅಯ್ಯೋ, ಇಷ್ಟೆಲ್ಲ ತಂದ್ಮೇಲೆ ನಾನು ಯಾಕೋ ನಿನ್ನ ಬಯ್ಯನ ತಿಪ್ಪೆ? ನೀನು ನನ್ನ ಮೊಮ್ಮಗ ಇದ್ದಂಗೆ ಬಿಡು. ಹಾಂ, ಯಾಕೆ ಸಿಟ್ ಮಾಡ್ಕೊಂತೀಯ? ಮತ್ತೆ ನೀನು ಹೆಂಡ್ತಿಗೆ ದುಡ್ಡು ಪಡ್ಡು ಬೇಕಾದಾಗ ಉಳಿಸ್ಕೋಬೇಕು ತಾನೆ, ಮುಂದೆ ಕಷ್ಟ ಬಂದಾಗ. ಈಗ ಮಗಳು ಹುಟ್ಟವಳೆ, ಅವಳಿಗೆ ಯಾಕಾದ್ರೂ ಕಿವೆ ಮಾಡಿಸ್ಬೇಕು, ಬಟ್ಟೆ ತರಬೇಕು. ಹಾಂ, ದೊಡ್ಡಳಾದ್ಮೇಲೆ ಅವಳಿಗೇನಾನ ವಸಿಕೆ ಮಾಡಬೇಕು. ನಿನಗೇನಾನ ಚೆನ್ನಾಗಿಲ್ಲ ಅಂದರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ದುಡ್ಡು ಬೇಕು, ಪಂಡಿತರ ಹತ್ರ ತೋರ್ಸಕ್ಕೆ ದುಡ್ಡು ಬೇಕು. ಅದಕ್ಕೇನೆ ಒಂದಿಟ ದುಡ್ಡು ಉಳಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹಿಂಗೆ ಮಾಡಿದ್ದು ಅಷ್ಟೇನೆ. ಹಾಂ, ನೀನೇನು ಸಿಟ್ಟು ಮಾಡ್ಕೋಬೇಡ, ಬಿಡು, ನಿಮ್ಮ ಒಳ್ಳೇದಕ್ಕೆ ನಾನು ಮಾಡಿರೋದು. ಹೌದು ಕಣ್ರಿ, ನಮ್ಮ ಅಜ್ಜಿ ಏನೇ ಮಾಡಿದ್ರು ಅದರಿಂದ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ನೀವು ಬೇಜಾರು ಮಾಡ್ಕೋಬೇಡಿ, ಮುಂದೆ ನಮಗೆ ಅನುಕೂಲ ಆಗುತ್ತೆ ಅಲ್ವಾ ದುಡ್ಡು ಉಳಿಸಿದ್ರೆ ಅಂತ ನಮ್ಮ ಅಜ್ಜಿಗೆ ಈ ತಲೆಗೆ ಬಂದೈತೆ. ಅದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ನೀವು ದುಡ್ಡೆಲ್ಲನ ತಗೊಂಡೋಗಿ ತಿಂತೀರಾ, ಎಲ್ಲನ ಇಸ್ಪೆಟ್ಟಾಡ್ತೀರಾ, ಕಳಿತೀರಾ. ಹಾಂ, ಎಣ್ಣೆ ಕುಡಿಯೋದೇನೋ ಕಮ್ಮಿ ಮಾಡಿದ್ದೀರಾ, ಆದರೆ ದುಡ್ಡು ಉಳಿಸ್ತಾ ಇಲ್ಲ. ನನ್ನ ಸಂಬಳ ದುಡ್ಡಾಗೆ ಎಲ್ಲ ಮನೆಗೆಲ್ಲ ಸಾಮಾನು ತಂದು ಖರ್ಚು ಮಾಡಿದ್ರೆ ಮುಂದೆ ಏನಾದರೂ ತೊಂದರೆ ಆದರೆ ಅಂತ ನಮ್ಮ ಅಜ್ಜಿ. ಏನೋಪ್ಪ, ನಿಮ್ಮ ಅಜ್ಜಿ ಬಂದಾಗಿಂದ ನನಗಂತೂ ಒಳ್ಳೆ ಹಿಂಸೆ ಆಗೈತೆ. ಮನೆಗೆ ಬರೋಕ್ಕೆ ಬೈವದಂಗಾಗುತ್ತೆ. ಹೋಗಜ್ಜಿ, ನೀನು ಏನೇನೋ ಮಾಡ್ತೀಯ. ಮುಂದೆ ನಮ್ಗೆ ಏನಾಗುತ್ತೆ? ಏನೂ ಆಗಲ್ಲ, ದೇವರಿದ್ದಾನೆ ಕಾಪಾಡೋಕ್ಕೆ. ಸುಮ್ಮನೆ ಇರೋ, ಏನೂ ಆಗಲ್ಲ ನಮಗೆ, ನನಗೂ ನನ್ನ ಹೆಂಡತಿಗೂ ನನ್ನ ಮಗಳಿಗೂ ಏನೂ ಆಗಲ್ಲ. ದೇವರಿದ್ದಾನೆ. ಹಾಂ, ನಮ್ಮಂಥ ಬಡವ್ರನ್ನ ಕಾಯಕ್ಕೆ ಅಂತಾನ.
ಏಯ್, ದೇವ್ರ ಇದ್ದಾನೆ ಅಂತ ಹೇಳಿ ಹಂಗೆ ಕುಕ್ಕಂಬಿಡು. ಎಲ್ಲ ಬಂದು ನಿನ್ ತಟ್ಟೆಗೆ ಬೀಳುತ್ತೆ ಅಲ್ವೇ? ದೇವ್ರು ಇರ್ತಾನೆ, ಪ್ರಯತ್ನ ಮಾಡ್ಬೇಕು, ನಾವು ದುಡಿಬೇಕು, ದುಡ್ದು ಸಂಪಾದನೆ ಮಾಡ್ಬೇಕು, ಆಮೇಲೆ ಫಲನ ದೇವ್ರಿಗೆ ಬಿಡ್ಬೇಕು. ದೇವ್ರ ಇದ್ದಾನೆ ಅಂತಾನ ಮನೆಯ ಕುಕ್ಕಂಬಿಡು ಮಂತ್ರ ಹೇಳ್ಕೊಂಡು, ನಿನ್ಗೆ ಉಂಬಕ್ಕೆ ತಿಂಬಕ್ಕೆ ಎಲ್ಲ ಬಂದ್ಬಿಡುತ್ತೆ. ಹೇಳದ್ ನೋಡು, ದೇವ್ರ ಇದ್ದಾನ, ದೇವ್ರು ಇರ್ತಾನೆ, ಆಶೀರ್ವಾದ ಮಾಡ್ತಾನೆ. ಆದ್ರೆ ಅವನೇ ಎಲ್ಲ ಮಾಡಲ್ಲ, ನಾವು ಮಾಡ್ಬೇಕು. ಆಮೇಲೆ ಕೊನೆಯಲ್ಲಿ ಅವನ ಆಶೀರ್ವಾದ ಮಾಡ್ತಾನೆ. ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂದ್ರೆ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ. ಅಷ್ಟೇನೆ, ತಿಳ್ಕೊ. ದೇವ್ರ ಮೇಲೆ ಭಾರ ಹಾಕಿದೀನಿ ಬಿಡು, ಎಲ್ಲ ದೇವ್ರು ನೋಡ್ಕೊಂತಾನೆ ಅಂದ್ಬಿಟ್ರೆ ಮುಗೀತಾ ಕೆಲಸ? ನಮ್ಮನ್ನ ನೀನ್ ಯಾಕಿರೋದು? ನಿನ್ ಕೈ ಕಾಲು ಯಾಕೆ ಕೊಟ್ಟಿರೋದು ದೇವ್ರು? ಅಷ್ಟೆಲ್ಲ ಕೊಟ್ಟೇವನಲ್ಲ, ದುಡ್ದು ತಿನ್ಲಿ ಅಂತ, ಕುಕ್ಕೊಂಡು ಆರಾಮಾಗಿ ಮನಿ ಕಂಡಿರ್ಲಿ ಅಂತ ಅಲ್ಲ. ಅಜ್ಜಿ ಹೇಳೋದು ಸರಿಯಾಗಿ ಐತೆ ಅನ್ಸುತ್ತೆ. ಆದರೆ ನನಗೆ ಸಂಕಟ ಆಗುತ್ತಲ್ಲ, ಖರ್ಚಿಗೆ ದುಡ್ಡು ಇಲ್ದಂಗೆ ಆಗುತ್ತೆ. ಇಸ್ಬಿಟ್ಟು ಆಡಕ್ಕೆ ಹೋಗೋಕ್ಕೂ ದುಡ್ಡು ಸಿಗಲ್ಲ. ಹಿಂಗೆಲ್ಲ ಮನೆಗೆ ಸಾಮಾನೆಲ್ಲ ನಾನೇ ತಂದರೆ ಇದು ಒಂದು ತಿಂಗಳು ತತ್ತೀನಿ, ಮುಂದಿನ ತಿಂಗಳು ತರಲ್ಲ ಅಂತ ಹೇಳ್ತೀನಿ. ಏನ್ರಿ ಯೋಚನೆ ಮಾಡ್ತಾ ಇದ್ರಾ? ಊಟ ಮಾಡಿದ್ರಾ ಇಲ್ವೋ? ಊಟಕ್ಕೆ ಇಕ್ಕ ಬರ್ತೀನಿ ರೀ. ನೋಡು ಗುಲಾಬಿ, ಇದೊಂದ್ಸಲ ಏನೋ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಂಬಂದಿದ್ದೀನಿ, ತೊಗೊಂಡೋಗಿ ಒಳಕ್ಕೆ ಇಕ್ಕೆ ಮಕ್ಕಳು ನಿಮ್ಮ ಅಜ್ಜಿಗೆ. ಆಮೇಲೆ ಮುಂದಿನ ತಿಂಗಳಿಂದ ನಾನೇ ತರಬೇಕು ಅಂದರೆ ಆಗಲ್ಲ. ನಿನ್ನ ಸಂಬಳ ಎಲ್ಲ ಏನು ಮಾಡ್ತೀಯಾ? ಕೊಡ್ತಾರೆ ತಾನೇ ಚಿಕ್ಕ ಸಾವುಕಾರರು ತಿಂಗಳನ್ನ. ನೀನು ಎಷ್ಟು ದುಡಿತಿದ್ದೋ ಅಷ್ಟನ್ನ. ಏನು ಹೇಳ್ದಂಗೆಲ್ಲ ಜೋರ್ ಮಾಡ್ತಾ ಇದ್ಯಾ? ಅದೆಲ್ಲ ಬೇಡ. ತಿಂಗಳನ ನೀನೇ ನಿನ್ ದುಡ್ದಿರೋ ದುಡ್ಡಾಗೇನೆ ಎಲ್ಲ ತಂದು ಹಾಕ್ಬೇಕು. ಹಂಗಿದ್ರೇನೆ ನಿನಗೆ 3 ಹೊತ್ತು ಊಟ, ಮನೆಗೆ ಮನೆ ಕಮಕ್ ಜಾಗ. ನಾನು ಹೇಳ್ಬಿಟ್ಟಿದೀನಿ ಗುಲಾಬಿಗೆ, ನೀನು ನನ್ನ ಮೇಲೇನು ಜೋರ್ ಮಾಡಂಗಿಲ್ಲ. ನಿಂದಲ್ಲ ಮನೆ, ಅದಿಲ್ಲ ಇದಿಲ್ಲ ಅಂತಾನ. ಈ ಮನೆ ಇವಳ್ದೇನೆ. ಅವಳು ಮುದ್ದೆ ಮಾಡಿಕ್ಲಿಲ್ಲ ಅಂದ್ರೆ ನಿನಗೆ ಗೋವಿಂದ. ಅಜ್ಜಿ ಗೋವಿಂದ ಆಗುತ್ತೆ. ಹೋಟ್ಲಿಲ್ವಾ? ದುಡ್ಡಿದೆ, ಎಲ್ಲಿ ಬೇಕಾದ್ರೂ ಉಣ್ಬೋದು, ಎಲ್ಲಿ ಬೇಕಾದ್ರೂ ಮನೆ ಕಬೋದು. ಸಾವುಕಾರದು ಹೊಲ್ದಾಗೆ ಗುಡ್ಲ ಇದಾವೆ, ಅಲ್ಲೇ ಹೋಗಿ ಮನೆ ಕಂಬ್ತೀನಿ, ನನಗೇನಂತೆ? ಅಲ್ಲೇ ಹೋಗಿ ಮನಿಕೆ. ಗುಡ್ಲಿಗೆ ಬೆಂಕಿ ಬಿದ್ರೆ ಆಮೇಲೆ ನೀನು ಭಸ್ಮಾಗಿ ಹೋಗ್ತೀಯ. ಅಯ್ಯಯ್ಯೋ, ಈ ಮುದುಕಿ ಏನಪ್ಪ ಹಿಂಗೆ ಎದುರಿಸುತ್ತೆ? ನನ್ನೇನು ಬಿಡಂಗೆ ಕಾಣಿಸಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಎಲ್ಲಿಂದ ಹಿಡ್ಕೊಂಬಂದಪ್ಪ ಈ ಮುದುಕಿನ? ಅಯ್ಯಯ್ಯೋ, ಯಾರೂ ಇರಲಿಲ್ಲ ಅತ್ತ. ಗುಲಾಬಿ ಹೆಂಗೋತ್ಲಾಗೆ ಅವಳಿಗೆ ಬರೋ ಸಂಬಳದಾಗೆ ಮನೆ ನಡೆಸ್ಕೊಂಡು ಹೋಗೋಳು. ನಾನು ದುಡ್ಡು ನಾನು ಹೆಂಗೋ ಖರ್ಚು ಮಾಡ್ಕೊಂಡಿದ್ದೆ. ಎಣ್ಣೆ ಕುಡ್ಕೊಂಬರ್ದಿದ್ರೆ ಅಷ್ಟೇ ಸಾಕು ಅಂತ ಅಂತಿದ್ಲು. ಎಣ್ಣೆ ಒಂದಿಷ್ಟು ಕುಡ್ಕೊಂಬಂದು ಏನೂ ಅಂತಿರಲಿಲ್ಲ. ಈ ಮುದುಕಿ ನೋಡಿದ್ರೆ ಉಂಬಕ್ಕೂ ಕಷ್ಟ ಆಗೈತಲ್ಲಪ್ಪ ಈಗ. ರೀ, ನಮ್ಮ ಅಜ್ಜಿ ಹೇಳ್ತಾ ಇರೋದು ಸರಿಯಾಗಿ ಐತೆ. ಅವ್ರು ಹೇಳೋದನ್ನು ನಮ್ಮ ಮಗಳು ಭವಿಷ್ಯಕ್ಕೆ, ನಮ್ಮ ಭವಿಷ್ಯಕ್ಕೆ. ಕಷ್ಟ ಕಾಲದಾಗೆ ಬರುತ್ತೆ ದುಡ್ಡು ಉಳಿಸ್ಕೊಂಡ್ರಿ ಅಂತಾನ. ನೀವೇನೇನೋ ಯೋಚನೆ ಮಾಡಬೇಡ್ರಿ. ನಮ್ಮ ಅಜ್ಜಿ ಹೇಳೋದು ಒಳ್ಳೇದಕ್ಕೇನೆ. ದೊಡ್ಡವರು ಹಿರಿಯರು ಮನೆಗೊಬ್ರು ಇರಬೇಕು ಅನ್ನೋದು ಇದಕ್ಕೆ. ಮತ್ತೆ ನಾವೇನಾದ್ರೂ ತಪ್ಪು ಮಾಡಿದೆ ಹಿಂಗೇನಾದ್ರೂ ಹೇಳ್ತಾರೆ ಅಂತ. ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗುತ್ತೆ. ನಿಮ್ಗೇನಾದ್ರೂ ಬರ್ಬಾರ್ದು ಕಾಯಿಲೆ ಬಂದ್ರೆ ಅವಾಗ ಎಲ್ಲಿಗೆ ಹೋಗ್ತೀರಾ ದುಡ್ಡು ತಾಮಕ್ಕೆ? ನಮ್ಮ ಸಾವುಕಾರರು ಇದ್ದಾರೆ. ನಮ್ಮ ಸಾವುಕಾರರು ಅಂದರೆ ನಮಗೆ ಪ್ರಾಣಕ್ಕಿಂತ ಹೆಚ್ಚು. ಅವರೇನು ನಮಗೆ ಹಂಗೇನೋ ಆದರೆ ತೋರಿಸ್ತಲೇ ಸುಮ್ಮನೆ ಇರಲ್ಲ. ತೋರಿಸ್ತಾರೆ. ತಿಪ್ಪೆ, ಬೇರೆಯವ್ರನ್ನ ನೆಚ್ಕೊಂಡು ಜೀವನ ಮಾಡಬಾರ್ದು. ಬೇರೆಯವ್ರು ನಮ್ಗೆ ಐದಾರೆ ಬಿಡು ಅಂತಾನ. ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು. ನಾವು ದುಡ್ಡು ನಾವು ಸಂಪಾದನೆ ಮಾಡಿ ನಾವು ಉಳಿಸ್ಕೊಂಡ್ರೆ ಅವಾಗ ಯಾರನ್ನು ಕುರಿಯಂಗಿರಲ್ಲ. ಒಂದಲ್ಲ ಒಂದ್ ದಿವಸ ಸಾವುಕಾರನು ಕೈ ಎತ್ತುತ್ತಾನೆ. ಅವಾಗ ಏನ್ ಮಾಡ್ತೀಯ? ಅವಾಗ ಎಲ್ಲಿಗೆ ಹೋಗ್ತೀಯ? ದುಡ್ಡಿಗೆ ಯಾರು ಕೊಡ್ತಾರೆ? ಹಿಂಗೆ ಇರ್ತೀಯ ಅಂತ ಹೇಳಕ್ಕಾಗಲ್ಲ. ಕಾಲನು ಹಿಂಗೆ ಇರಲ್ಲ, ಒಂದೇ ಸಮಕೆ. ಚೀಲ ತಾಂಡೋಗಿ ಒಳಕಿಕ್ಕೋ. ಸಾವುಕಾರೇನು ಹಂಗಲ್ಲ. ನಾನು ಅಂದರೆ ಅವ್ರಿಗೆ ಪ್ರಾಣ. ತಾಂಡೋಗು. ಪ್ರಾಣನೋ ಗೇಣನೋ ಅಂತಾನ ಮುಂದೆ ಗೊತ್ತಾಗುತ್ತೆ ನಿನಗೇನಾದ್ರೂ ಬರಬಾರ್ದು ಬಂದಾಗ. ಮುದುಕಿ ಯಾವಾಗಲೂ ಅಕ್ಷಕನದ್ದೇ ಮಾತಾಡುತ್ತಲ್ಲಪ್ಪ. ನಾವು ಘನವಾದಂಗೆ ಇದ್ದೀವಿ. ನಮ್ಗೆ ಏನು ಬರುತ್ತೆ ಅಂತ ಅದು ರೋಗ. ಮುದುಕಿನ ಮೊದಲು ಮನೆಯಿಂದ ಆಚೆಗೆ ಆಗಬೇಕು. ಈ ಗುಲಾಬಿಗೆ ಬುದ್ಧಿ ಇಲ್ಲ. ಈ ಮುದುಕಿನ ಯಾಕೆ ಕರ್ಕೊಂಬಂದು ಇಲ್ಲಿ ಕಂಡವಳು ಏನಾದರೂ ಮಾಡಿ ಓಡಿಸೋಣ ಅಂದರೆ ಏನೂ ತಲೆಗೆ ಹಿಡಿಯನೇ ಬರಲ್ಲ. ಹೋಗಪ್ಪ ಅಂತ. ಗುಲಾಬಿ ಹೋಗು, ನಿನ್ ಗಂಡಿಗೆ ಉಮ್ಮಕ್ಕೆ ಇಕ್ಕೋಗು. ಪಾಪ ಯಾವಾಗ ಗುಂಡಿಂದೋ ಏನೋ ಹೊಟ್ಟಸ್ತಿತ್ತೋ ಏನೋ, ಒಟ್ನೆಲ್ಲ ತಂದೆವನಲ್ಲ. ನೋಡ್ದ ನೀನು ಎದ್ರಕಂತಿದ್ದೆ, ಎಲ್ಗೋದ್ನೋ ಏನೋ ನನ್ನ ಗಂಡ ಅಂತಾನ. ಎಲ್ಗೂ ಹೋಗಲ್ಲ, ಅವು ಬರಲೇಬೇಕು ಮನೆಗೆ ಎಲ್ಗೋದ್ರು. ಹೋಗು. ಸರಿ ಅಜ್ಜಿ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.